ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೆ ಕೃಷ್ಣರಾಜಪುರಂ ಕ್ಷೇತ್ರದ ಶಾಸಕರಾದ ಬೈರತಿ ಬಸವರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿಕೊಂಡರು. ಕ್ಷೇತ್ರ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬಸವರಾಜ್ ಅವರ ಅಭಿಮಾನಿಗಳು ಆಗಮಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರವನ್ನೇ ಕೋರಿದರು. ಇನ್ನು ಕೆಆರ್ಪುರಂ ಮಂಡಲ ಕಾರ್ಯದರ್ಶಿಗಳಾದ ಕೃಷ್ಣಪ್ಪನವರು ಮಾತನಾಡಿ, ಕ್ಷೇತ್ರವನ್ನ ಅಭಿವೃದ್ಧಿಯ ಮೂಲಕ ಮಾದರಿ ಕ್ಷೇತ್ರವನ್ನಾಗಿ ಮಾಡಿರುವ ನಮ್ಮ ನೆಚ್ಚಿನ ಜನನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ದೇವರು ಅವರಿಗೆ 100 ವರ್ಷ ಆಯಸ್ಸು ಆರೋಗ್ಯವನ್ನ ನೀಡಲಿ ಅಂತ ಕೋರ್ತಾ ಇದ್ದೀನಿ. ಇನ್ನು ವರಮಾವು ವಾರ್ಡ್ನ ಹೊಯ್ಸಳ ನಗರದಿಂದ ಮಾಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಗಣೇಶ್ ರೆಡ್ಡಿಯವರ ನೇತೃತ್ವದಲ್ಲಿ ಬೃಹತ್ ಆರದೊಂದಿಗೆ 100 ಜನ ಕಾರ್ಯಕರ್ತರು ಆಗಮಿಸಿ ಬಸವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಭಕ್ತವತ್ಸಲ ಹಾಗೂ ಮಾರ್ಕೆಟ್ ರಮೇಶ್ ಅವರು ಬಸವರಾಜ್ ಅವರಿಗೆ ಶುಭಾಶಯಗಳನ್ನು ಕೋರಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಬಂದಂತಹ ಕಾರ್ಯಕರ್ತರಿಗೆ ಭೋಜನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಬಸವರಾಜ್ ಅನ್ನೋದು ಇವತ್ತು ಬರ್ತ್ಡೇ ಇದೆ. ಅದಕ್ಕೆ ನಮ್ಮ ಹೊಯ್ಸಳ ನಗರದ ಎಲ್ಲ ಮತದಾರರು, ನಮ್ಮ ಅಣ್ಣ ತಮ್ಮಂದಿರು, ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಿ. ಅವ್ರು ಸಿಕ್ಕಿರೋದೇ ನಮ್ಗೊಂದು ಸೌಭಾಗ್ಯ. ಅಂಥ ಶಾಸಕರನ್ನ ನಾವು ನೋಡೇ ಇಲ್ಲ. ನಮಗೆಲ್ಲ ಬಡವ್ರಿಗೆ ಅವ್ರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ. ಅದರಿಂದ ನಮಗೆ ಶಾಸಕರಂದರೆ ಭಾರಿ ಅಭಿಮಾನ ಇದೆ. ಅದರಿಂದ ಅವ್ರಿಗೆ ಆಶೀರ್ವಾದ ಮಾಡೋಣ ಅಂತ ಹೇಳಿ ಅವರು ಇನ್ನೂ ಒಳ್ಳೆ ಹುದ್ದೆ ಸಿಗಲಿ ಅಂತೇಳಿ ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಭಾಗದಿಂದ ಎಷ್ಟು ಜನ ಬಂದ? ನಾವು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಅವರು ಅಂದರೆ ನಮ್ಮ ಮನೇಲಿ ನಮ್ಮ ಜೊತೆಯಲ್ಲಿ ಹುಟ್ಟಿದ ನಮ್ಮ ಅಣ್ಣನಿಗಿನ್ನ ಹೆಚ್ಚು. ನನ್ನ ಅಣ್ಣ ತಮ್ಮ ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರವರು ನಾವು ಯಾವತ್ತೂ ಅವ್ರು ಕೊಟ್ಟು ನೋಡೋದು, ಈ ಅಣ್ಣನೇ ಮಾತ್ರ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಈ 61ನೇ ವರ್ಷದ ಹುಟ್ಟಿದಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ದೇವರು ಅವ್ರಿಗೆ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸತೀಶ್ ಮಾತಾಡೋದು. ಈ 61ನೇ ಹುಟ್ಟುಹಬ್ಬದ ಬಸವರಾಜರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಈಗ ನಮ್ಮ ವರಮಾವ ವಾರ್ಡಿನಲ್ಲಿ ಕಾವೇರಿ ನೀರಿನ ಸರಬರಾಜು ಈಗ ಒಂದು 10 ದಿನ ಆಯಿತು. ಈಗ ಉದ್ಘಾಟನೆ ಮಾಡಿರ್ತಾರೆ. ಈಗ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಈಗ ರಿಪೇರ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ಈ ಕಾವೇರಿ ವಾರ್ಡಿನ ನಮ್ಮ ಒಂದು ಆಸೆ ಏನಿತ್ತು, ಸುಮಾರು ಒಂದು 20 ವರ್ಷಗಳ ನಿರಂತರ ಹೋರಾಟದಿಂದ ಈ ನಮ್ಮ ಬೈರತಿ ಬಸವರಾಜಣ್ಣರು ನಮಗೆಲ್ಲ ಕಾವೇರಿ ನೀರನ್ನ ಮನೆ ಮನೆಗೆ ತಲುಪಿಸ್ತಿದ್ದಾರೆ. ಆದ್ದರಿಂದ ಅದಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಅವರ 61ನೇ ಹುಟ್ಟುಹಬ್ಬ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಅವ್ರನ್ನ ಕಾಪಾಡಲಿ ಅಂತ ಕೇಳ್ತೀವಿ. ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬೈರತಿ ಬಸವರಾಜಣ್ಣವರು ಇವತ್ತು 60 ವರ್ಷ ತುಂಬಿ 61ರಲ್ಲಿ ಅವ್ರಿಗೆ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ನಾವು ಅನೇಕ ಮತದಾರರು, ವಾರ್ಡ್ ಅಧ್ಯಕ್ಷರು ಮತ್ತು ನಾವೆಲ್ಲ ಕುಟುಂಬಸ್ಥರು ಕೂಡ ಹೇಳ್ಬೋದು. ನಾವೊಂದು ಫ್ಯಾಮಿಲಿ ಥರ ನಾವು ಕೆಆರ್ಪುರ ಕ್ಷೇತ್ರದಲ್ಲಿ ಸುಮಾರು ಲಕ್ಷಾಂತರ ಜನರು ಇವತ್ತು ಶುಭ ಕೋರಲಿಕ್ಕೆ ಬಂದಿದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಅವ್ರು ಮಾಡಿದಂಥ ಸೇವೆ, ಅವ್ರು ಮಾಡಿದಂಥ ಅಭಿವೃದ್ಧಿ, ಇವತ್ತು ಇಂಥ ಒಂದು ನಾಯಕರು ನಮ್ಮ ಭಾಗದಲ್ಲಿದ್ದಾರೆ ಅಂದರೆ ನಮಗೆಲ್ಲ ಹೆಮ್ಮೆ, ಖುಷಿನೂ. ಮತ್ತು ಇಂಥ ನಾಯಕರು ಇನ್ನೂ ಉನ್ನತ ಸ್ಥಾನ ಬರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಇನ್ನೂ 100 ವರ್ಷ ಬಾಳಲಿ, ನಾವು 100 ವರ್ಷ ಚೆನ್ನಾಗಿರಲಿ ಅಂತ ಎಲ್ಲ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾ ಇರ್ತಾರೆ, ಹೆಚ್ಚಿನ ದಾನ ಧರ್ಮ ಮಾಡ್ತಾ ಇರ್ತಾರೆ ಅನ್ನೋದು ಅರ್ಥ. ಯಾಕಂದರೆ ಇಷ್ಟು ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ ಅಂದರೆ ಅವ್ರು ಮಾಡಿರೋಂಥ ಸೇವೆ ನಿಮಗೆಲ್ಲ ಗೊತ್ತಾಗುತ್ತೆ. ಇದೇ ಬೇರೆ MLAಗಳು ಯಾರಾಗಲಿ ಈ ರೀತಿ ಯಾರು ಹೋಗೋರಲ್ಲ. ಅದಕ್ಕೆ ಇಂಥವ್ರನ್ನ ಗುರುತಿಸಿ ಅವ್ರಿಗೆ ಮುಂದಿನ ನಮ್ಮ ಒಂದು BJP ಅಧಿಕಾರ ಬಂದಾದ್ಮೇಲೆ ಒಳ್ಳೆ ಉನ್ನತ ಸ್ಥಾನ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅವರಿರೋವರೆಗೆ ಅವರೇ ಗೆಲ್ತಾರೆ. ಈ ಕ್ಷೇತ್ರ ಕೆಆರ್ಪುರ ಕ್ಷೇತ್ರ ಸುಂದರವಾದ ಕೆಲಸ ಮಾಡ್ತಾರೆ. ಅವರು ಎಲ್ಲಿ ಹೋದಾಗ ಅವ್ರಿಗೆ ಒಳ್ಳೆ ಸಪೋರ್ಟ್ ಇದೆ. ಅವ್ರು ಇರೋವರೆಗೂ ಯಾವತ್ತೂ ಅವರೇ MLA, ಬರೋ ಕಾಲದಲ್ಲಿ ಅವರು ಮಿನಿಸ್ಟರ್ ಆಗ್ತಾರೆ, ಅದ್ರಲ್ಲಿ ಯಾವುದು ಡೌಟ್ ಇಲ್ಲ. ಮನೆಗೆ ಬಂದರೆ ಎಲ್ಲರೂ ಸರಿಯಾಗಿ ನೋಡಿ ಕಲಿಸ್ತಾರೆ, ಕಷ್ಟ ಸುಖ ನೋಡ್ತಾರೆ. ಅವರು ಯಾವಾಗ ಫೋನ್ ಮಾಡಿದ್ರೆ ಫೋನ್ ತೆಗಿತಾರೆ. ಇದರಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ ನಮ್ಮದು ಅಂತ. ಅವ್ರು ಚೆನ್ನಾಗಿರ್ಬೇಕಂತ ನಾವು ಕೋರ್ಕೊಳ್ತೀವಿ. ಎಷ್ಟು ಪ್ರತಿ ವರ್ಷ ಬರ್ತಾ ಇದ್ದೀರಾ ನೀವು? ಪ್ರತಿ ವರ್ಷ ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಅವ್ರ ಪಾತ್ರ ಬಂದ ಮೇಲೆ ಅವ್ರ ಜೊತೆಲೇ ಇದ್ದೀವಿ. ನಾವು ಖಜಾಂಚಿ ಆಗಿದ್ದೀವಿ ನಾವು ಆವಾಗ. ಅದರಿಂದ ಯಾವ ಜೊತೆ ನಾವು ಇರ್ತೀವಿ.